ನಮ್ಮೆಲ್ಲರಿಗೂ ಸಣ್ಣವರಿದ್ದಾಗಿಂದ ಈ ಬುಕ್ ಒಳಗ ತಪ್ಪಾದ ಮಾಹಿತಿಯನ್ನು ಕಲ್ಸ್ಯಾರ. ಅದೇನಂತಂದ್ರ ಲೈಟ್ ಬಲ್ಬ್ ಅನ್ನೋದನ್ನ ಕೇವಲ ನಮ್ಮ ಥಾಮಸ್ ಅಲ್ವಾ ಎಡಿಸನ್ ಅನ್ನುವ ವ್ಯಕ್ತಿ ಇನ್ವೆಂಟ್ ಮಾಡ್ಯಾರ ಅಂತ. ಆದ್ರೆ ಈ ಮಾಹಿತಿ ಕಂಪ್ಲೀಟ್ ಆಗಿ ತಪ್ಪೈತಿ. ಯಾಕಂತಂದ್ರೆ ಈ ಲೈಟ್ ಬಲ್ಬ್ ಅನ್ನ ಇನ್ವೆಂಟ್ ಮಾಡೋದ್ರಾಗ 3 ಮಹಾವಿಜ್ಞಾನಿಗಳಿದ್ರು. ಸೊ ಅವ್ರ ಕೈವಾಡ ಐತಿ ಇದ್ರೊಳಗ. ಆ 3 ವಿಜ್ಞಾನಿಗಳು ಅವರವರ ಫೀಲ್ಡ್ದಾಗ ಬಹಳಷ್ಟು ಗ್ರೇಟ್ ಥಿಂಗ್ಸ್ನ ಅಚೀವ್ ಮಾಡಿದ್ರು. ಸೊ ಅವ್ರ 3 ಜನ ಇರ್ಲಾರ್ದ ಈ ಲೈಟ್ ಬಲ್ಬ್ ಇವತ್ತು ನಾವೇನು ಬಳಸತ್ತೇವಲ್ಲ ಅದು ಜೀವಂತವಾಗಿರ್ತಿದ್ದಿಲ್ಲ. ಸೊ ಈ 3 ಜನ ವಿಜ್ಞಾನಿಗಳ ಹೆಸರನ್ನ ನಾವು ಇವತ್ತು ನೆನಪು ಮಾಡ್ಕೊಳ್ಳೋಣ ಈ ವಿಡಿಯೋದೊಳಗೆ. ಅವ್ರು ಏನು ಮಾಡಿದ್ರು, ಅವ್ರು ಈ ಲೈಟ್ ಬಲ್ಬ್ ಇನ್ವೆನ್ಷನಿಗೆ ಹೆಂಗೆ ಕಾಂಟ್ರಿಬ್ಯೂಟ್ ಮಾಡಿದ್ರು, ಸೊ ಈ ಲೈಟ್ ಬಲ್ಬ್ನ ನಿಜವಾಗಿ ಯಾರು ಇನ್ವೆಂಟ್ ಮಾಡಿದ್ರು, ಲೈಟ್ ಬಲ್ಬ್ ಇರಲಿಲ್ಲ ಅಂತ ಅಂದ್ರೆ ಏನಾಗ್ತಿತ್ತು, ಅದರ ಇಂಪ್ಯಾಕ್ಟ್ ಏನಾಯಿತು, ಈ ಎಲ್ಲ ವಿಷಯಗಳನ್ನು ಇಂದಿನ ಈ ವಿಡಿಯೋದಾಗ ತಿಳಿದುಕೊಳ್ಳೋಣ ಅಂತ. ಸೊ ಹಾಗಾದರೆ ಇನ್ನೇಕೆ ತಡ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇವೆಂಟ್ನ ಇಮ್ಯಾಜಿನ್ ಮಾಡ್ಕೋರಿ. ಏನಂತ ಅಂದ್ರೆ ಈಗ ನೀವು ಹಂಗೆ ಸಂಜಿಕೆಲ್ಲ ನಮ್ಮ ಮನ್ಯಾಗ ಈಗ ಯೂಶ್ವಲಿ ಲೈಟ್ಸ್ ಅದಾವೆ. ಸೊ ಆವಾಗಿನ ಕಾಲದಾಗ ಲೈಟ್ಸ್ ಇರ್ತಿರ್ಲಿಲ್ಲ. ಈಗ ಇಮ್ಯಾಜಿನ್ ಮಾಡ್ಕೋರಿ ಕಣ್ಣು ಮುಚ್ಕೊಂಡು. ಈಗ ಇನ್ನೂ ತನಕ ಲೈಟ್ ಬಲ್ಬ್ ಇನ್ವೆನ್ಷನ್ ಆಗಿರಂಗಿಲ್ಲ ಅಂತಂದ್ರೆ ಈಗ ಸಾಯಂಕಾಲ ಟೈಮ್ ಹೆಂಗಿರ್ತೈತಿ, ಸಾಯಂಕಾಲ ಟೈಮ್ ಕಂಪ್ಲೀಟ್ ಕತ್ಲಾಗ್ಬಿಟ್ಟಿರ್ತೈತಿ. ಕತ್ಲಾದ ಕೂಡಲೇ ಏನಾಗಿರ್ತೈತಲ್ಲ, ಪೂರಾ ಕತ್ಲಿರ್ತೈತಿ, ಏನೂ ಕಾಣಿಸ್ತಿರಂಗಿಲ್ಲ. ಅಂಥ ಸಿಚುವೇಶನ್ನಿಂದ ನಮಗೆ ಪಾರ್ ಮಾಡಿದವರು ಈ 3 ಜನ ವಿಜ್ಞಾನಿಗಳು. ಆದ ಕಾರಣದಿಂದ ನಾವು ಪ್ರತಿದಿನ ಲೈಟ್ ಬಲ್ಬ್ನ ಹಚ್ಚಿದಾಗ ಈ 3 ಜನ ವಿಜ್ಞಾನಿಗಳ ಹೆಸರನ್ನು ನೆನಪು ಮಾಡ್ಕೊಳ್ಳಬೇಕು. ಸೊ ಹಂಗೆ ಇಮ್ಯಾಜಿನ್ ಮಾಡಿರಿ, ಲೈಟ್ ಬಲ್ಬ್ ಇರಂಗಿಲ್ಲ, ಪೂರಾ ಕತ್ಲಾಗೈತಿ, ಎಲ್ಲ ಕತ್ಲು ಕಾಣ್ತಿರ್ತೈತಿ. ಅವಾಗ ಕ್ಯಾಂಡಲ್, ಚಿಮಣೆ ಎಣ್ಣೆ ಹಾಕಿ ದೀಪ ಇವನ್ನೆಲ್ಲ ಯೂಸ್ ಮಾಡ್ತಿದ್ರು. ಸೊ ಆಗಿನ ಮನುಷ್ಯರ್ದ ಲೈಫ್ ಸ್ಟೈಲು ಹಂಗೆ ಅಡ್ಜಸ್ಟ್ ಆಗ್ಬಿಟ್ಟಿತ್ತು ಅದಕ್ಕೆ ತಕ್ಕಂಗೆ. ಹೆಂಗಂತಂದ್ರೆ ಮುಂಜಾನೆ 3-4 ಗಂಟೆ ಅನ್ನೋದ್ರಾಗ ಜಲ್ದಿ ಹೇಳ್ತಿದ್ರೆ ಬುತ್ತಿ ಅದು ಕಟ್ಕೊಂಡು ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಏನು ಬೇಕಲ್ಲ ಅದನ್ನು ಕಟ್ಕೊಂಡು ಹೊಲಕ್ಕೆ ಹೋಗ್ತಿದ್ರು. ಸಂಜೆ 6-7 ಗಂಟೆ ಅನ್ನೋದ್ರಾಗ ಮನೆಗೆ ಬಂದು ಊಟ ಅದು ಮಾಡಿ ಕರೆಕ್ಟ್ 7 ಗಂಟೆ 7:30 ಅಂದ್ರೆ ಮಕ್ಕೊಂಡ್ಬಿಡ್ತಿದ್ರು. ಯಾಕಂತಂದ್ರೆ 8 ಗಂಟೆ 8:30 ಮೇಲೆಲ್ಲ ಭಾಳ ಕತ್ಲಕ್ಕೈತಿ, ಏನು ಕಾಣಂಗೇ ಇಲ್ಲ. ಅದಕ್ಕೆ ಆ ಟೈಮ್ನ ಏನು ಮಾಡೋದು ಅಂಥೇಳಿ ನಿದ್ದೆ ಮಾಡ್ತಿದ್ರು. ಸೊ ಈ ಸಿಚುವೇಶನ್ ಇತ್ತವಾಗ. ಈಗ ಆ 3 ವಿಜ್ಞಾನಿಗಳ ಕತಿ ಕಡೆ ಬರೋಣ ನಾವು. ಫಸ್ಟ್ ವಿಜ್ಞಾನಿ ಬರುವುದು ಜೋಸೆಫ್ ಸ್ವ್ಯಾನ್. ಈ ಜೋಸೆಫ್ ಸ್ವ್ಯಾನ್ ಅನ್ನುವ ವಿಜ್ಞಾನಿ ಅವ್ರಿಗೆ ಚಿಕ್ಕಂದಿನಿಂದಾಗಿಂದಲೂ ಭೌತಶಾಸ್ತ್ರ ಅಥವಾ ಫಿಸಿಕ್ಸ್, ಆಮೇಲೆ ಈ ಎಲೆಕ್ಟ್ರಿಸಿಟಿ ಅನ್ನೋ ಟಾಪಿಕ್ದಾಗ ಭಾಳ ಇಂಟ್ರೆಸ್ಟ್ ಇರ್ತೈತಿ. ಅದ್ರ ಸಂಬಂಧ ಅವ್ರು ಏನು ಮಾಡ್ತಾರ ಅಂತಂದ್ರೆ ಈ ಫಿಸಿಕ್ಸ್, ಭೌತಶಾಸ್ತ್ರ ಹಾಗೂ ರಾಸಾಯನಿಕ ಶಾಸ್ತ್ರ ಅಥವಾ ಕೆಮಿಸ್ಟ್ರಿ ಒಳಗೆ ಸ್ಟಡಿ ಮಾಡೋಣ ಅಂತೇಳಿ ಅದ್ರೊಳಗೆ ಸ್ಟಡಿ ಮಾಡ್ತಾರೆ. ಹಾಗೂ ಎಲೆಕ್ಟ್ರಿಸಿಟಿ ಈ ಹೆಂಗೆ ಕಂಡುಹಿಡಿಬೇಕು ಇದನ್ನೆಲ್ಲ ಯೋಚನೆ ಮಾಡಿ ಅವ್ರದ್ದು ಜೀವನದ ಗುರಿ ಏನು ಆಗಿಸ್ಕೋತಾರಂತ ಅಂತಂದ್ರೆ ಒಂದು ಆರ್ಟಿಫಿಷಿಯಲ್ ಬಲ್ಬ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತ ಅನ್ನೋದನ್ನ ಅವ್ರದ್ದೊಂದು ಜೀವನದ ಗುರಿಯಾಗಿರ್ತೈತಿ. ಸೊ ಅದ್ರ ಸಂಬಂಧ ಅವ್ರು ಕಷ್ಟಪಟ್ಟು ಒಂದು ಆರ್ಟಿಫಿಷಿಯಲ್ ಬಲ್ಬ್ನ ಕಂಡು ಹಿಡಿತಾರೆ. ಆದ್ರೆ ಅದು ಪ್ರಾಕ್ಟಿಕಲ್ ಆಗಿರಂಗಿಲ್ಲ ಅಂತ ಬರ್ದೈತಿ. ಅದು ಪ್ರಾಕ್ಟಿಕಲ್ ಎದಕ್ಕೆ ಆಗಿರಂಗಿಲ್ಲ ಅಂತ ಅಂದ್ರೆ ಅವ್ರು ಕಾರ್ಬನ್ ಫಿಲಾಮೆಂಟ್ನ ಯೂಸ್ ಮಾಡಿರ್ತಾರೆ ಬಲ್ಬ್. ಅದ್ರೊಳಗೆ ವ್ಯಾಕ್ಯೂಮ್ ಟೆಕ್ನಾಲಜಿ ಬರೋಬ್ಬರಿ ಯೂಸ್ ಆಗಿರೋಂಗಿಲ್ಲ. ಆ ವ್ಯಾಕ್ಯೂಮ್ ಟೆಕ್ನಾಲಜಿ ಕರೆಕ್ಟಾಗಿ ಯೂಸ್ ಆಗದೆ ಇರೋದ್ರಿಂದ ಏನಾಗ್ತಿರುತ್ತಲ್ಲ, ಅದು ಬಲ್ಬ್ ಭಾಳ ಸಮಯ ತನ ನಡೀತಿರಂಗಿಲ್ಲ. ಅದಕ್ಕೆ ಲೈಟ್ ಬಲ್ಬ್ ಇದ್ದು ಇರ್ಲಾರ್ದಂಗೆ ಆಗಿರ್ತೈತಿ. ಈಗ 2ನೇ ವಿಜ್ಞಾನಿ ಕಡೆ ಹೋಗೋಣ. ಇವ್ರನ್ನ ನಾವು ಲೈಟ್ ಬಲ್ಬ್ನ ಇನ್ವೆಂಟ್ ಮಾಡ್ಯಾರ ಅಂತ ಕಲ್ತೇವಿ. ಅವ್ರು ನನ್ನದೇನ್ ಥಾಮಸ್ ಅಲ್ವಾ ಎಡಿಸನ್. ಒಪ್ಕೋತೇನೆ ಲೈಟ್ ಇನ್ವೆಂಟ್ ಮಾಡ್ಯಾರ ಅಂತ. ಆದ್ರೆ ಅವ್ರ ಜೀವನದಾಗ ಭಾಳ ತಪ್ಪು ಕೆಲಸಗಳನ್ನು ಮಾಡ್ಯಾರ. ಅವ್ರೇನು ಜೀವನದಾಗ ತಪ್ಪು ಕೆಲಸಗಳನ್ನು ಮಾಡ್ಯಾರ ಅಂತೇಳಿ ಮುಂದಿನ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ. ಸೊ ಈಗ ಅವ್ರ ಸ್ಟೋರಿ ಬಗ್ಗೆ ಅವ್ರ ಸ್ಟೋರಿ ನೋಡೋದು ಆದ್ರೆ ಚಿಕ್ಕಂದಿನಿಂದಲೂ ಅವ್ರು ಭಾಳ ಡಲ್ ಸ್ಟೂಡೆಂಟ್ ಇರ್ತಾರೆ. ಸ್ಕೂಲ್ ಒಳಗೆ ಅಷ್ಟೇನು ಶಾಣೆ ಇರೋದಿಲ್ಲ. ಅವ್ರ ಸ್ಕೂಲಿಂದ ಅವ್ರಿಗೊಂದು ಲೆಟರ್ ಬರೆದು ಕಳ್ಸಿರ್ತಾರೆ, ಇಲ್ಲ ನಿಮ್ಮ ಮಗ ಹೆಂಗೆ ಕರೆಕ್ಟಾಗಿ ಪರ್ಫಾರ್ಮ್ ಮಾಡತ್ತಿಲ್ಲ, ಎಕ್ಸಾಮ್ಸ್ದಾಗ ಓದಾತಿಲ್ಲ ಬರೋಬ್ಬರಿ ಅಂತ. ಆದ್ರೆ ಅವ್ರ ಮಮ್ಮಿಗೆ ಅವ್ನ ಮಗನ ಮೇಲೆ ಅಪಾರವಾದ ನಂಬಿಕೆ ಇರ್ತೈತಿ. ಅಪಾರವಾದ ನಂಬಿಕೆಯಿಂದ ಅವ್ರು ಏನು ಮಾಡ್ತಾರಲ್ಲ, ಆ ಲೆಟರ್ ಏನು ಬಂದಿರ್ತಲ್ಲ ಆ ಲೆಟರ್ನ ಚೇಂಜ್ ಮಾಡಿ ಪಾಸಿಟಿವ್ ಆಗಿ ಹೇಳ್ತಾರೆ, ನೀ ಭಾಳ ಬುದ್ಧಿವಂತ ಅದಿ, ನೀ ಅಚೀವ್ ಮಾಡೋಕೆ ಆಕೈತಿ, ನೀ ಟ್ರೈ ಮಾಡ್ಕೋತಾ ಇರು ಅಂತ. ಆ ಕಾನ್ಸೆಪ್ಟ್ನ ಅವ್ರ ತಲೆಯೊಳಗೆ ಇಟ್ಕೊಂಡು ಅವ್ರಿಗೆ ಫಿಸಿಕ್ಸ್ ಹಾಗೂ ಈ ಲೈಟ್ ಬಲ್ಬ್ ಕಾನ್ಸೆಪ್ಟ್ ಒಳಗೆ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರು ಕಾನ್ಸ್ಟೆಂಟಾಗಿ ಟ್ರೈ ಮಾಡ್ತಾನೆ ಇರ್ತಾರೆ. ರಿಲೆಂಟ್ಲೆಸ್ ಮಷೀನ್ ಅಂತ ಅನ್ಬೋದು. ಕಂಟಿನ್ಯೂಸ್ ಆಗಿ 1800 ಅಟೆಂಪ್ಟ್ ಮಾಡ್ತಾರೆ. 1800 ಅಟೆಂಪ್ಟ್ ಮಾಡಿದ ಮೇಲೆ 1801ನೇ ಅಟೆಂಪ್ಟ್ ಒಳಗೆ ಅವರಿಗೆ ಲೈಟ್ ಬಲ್ಬ್ ಮಾಡುವಂಥ ಒಂದು ಫಾರ್ಮುಲಾ ಸಿಗ್ತೈತಿ. ಇದರಿಂದ ನಮಗೆ ಏನು ಅರ್ಥ ಆಗ್ತದಲ್ಲ ಅಂತಂದ್ರೆ ಎಷ್ಟು ಟ್ರೈ ಮಾಡ್ಬೇಕಂತಂದ್ರು ಅದು ಎಷ್ಟು ಸಲ ಫೇಲ್ ಆದ್ರೂ ನಾವು ಟ್ರೈ ಮಾಡ್ತಾನೆ ಇರ್ಬೇಕು, ಸಕ್ಸಸ್ ಆಗೋತನ ಟ್ರೈ ಮಾಡ್ತಾನೆ ಇರ್ಬೇಕು. ಅವ್ರದ್ದೊಂದು ಕೋಟ್ ಹಿಂಗೆ ಹೇಳ್ತೈತಿ. ಏನಂತ ಹೇಳ್ತಾರೆ ಗೊತ್ತೇನೆ, when I tried 1800 ways, I didn't fail 1800 times. I learned 1800 ways that won't work and that won't invent the light bulb. ಸೊ ಇದು ಮಾತನ್ನು ಹೇಳ್ತಾರೆ. ಅಂತಂದ್ರೆ 1800 ಕೆಲಸ ಮಾಡಲಾರ್ದಂಥ ದಾರಿಗಳನ್ನು ಕಂಡುಕೊಂಡೆ. ಆ ಬಲ್ಬನ್ನು 1800 ದಾರಿಗಳಲ್ಲಿ ಇನ್ವೆಂಟ್ ಮಾಡೋಕೆ ಆಗೋದಿಲ್ಲ, ಈ ಒಂದು ದಾರಿ ಸಂಬಂಧ 1800 ದಾರಿಗಳಲ್ಲಿ ಪ್ರಯತ್ನ ಪಟ್ಟೆ ಅಂತ ಅನ್ನೋದನ್ನ ಈ ಕೋಟ್ನಾಗ ಅವರು ಹೇಳ್ತಾರೆ. ಸೊ ಇವರೇ ಲೈಟ್ ಬಲ್ಬ್ನ ಇನ್ವೆಂಟ್ ಮಾಡ್ತಾರೆ. ಇವರು ಆ ಕಾರ್ಬನ್ ಫಿಲಾಮೆಂಟ್ಲಿನ ಯೂಸ್ ಮಾಡಿರ್ತಾರೆ. ಆದರೆ ಇದ್ರೊಳಗೆ ವ್ಯಾಕ್ಯೂಮ್ ಟೆಕ್ನಾಲಜಿ ಅನ್ನೋದನ್ನ ಭಾಳ ಇಂಪ್ರೂವ್ ಮಾಡಿರ್ತಾರೆ. ಅದರಿಂದ ಇದು ಪ್ರಾಕ್ಟಿಕಲ್ ಬಲ್ಬ್ ಆಕೈತಿ.
ಈಗ ನೆಕ್ಸ್ಟ್ ನಮ್ಮ ಮೂರನೇ ವಿಜ್ಞಾನಿ ಬರ್ತಾರೆ, ಜೀನಿಯಸ್ ಅಂತ ಹೇಳ್ಬೋದು. ಎಷ್ಟೋ ಕೆಲಸಗಳನ್ನು ಮಾಡ್ಯಾರ, ಆದ್ರೆ ಅವ್ರಿಗೆ ಸಿಗಬೇಕಾದಂಥ ರೆಕಗ್ನಿಷನ್ ಇವರಿಗೆ ಸಿಕ್ಕಿಲ್ಲ. ಅವರ ನಮ್ಮ ನಿಕೋಲಾ ಟೆಸ್ಲಾ ಈ ಬಲ್ಬ್ಗೆ ಬೇಕಾದಂಥ ಆಲ್ಟರ್ನೇಟಿಂಗ್ ಕರೆಂಟ್ನ ಇನ್ವೆಂಟ್ ಮಾಡಿದ್ರು. ಸೊ ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಈ ಥಾಮಸ್ ಆಲ್ವಾ ಎಡಿಸನ್ ಇನ್ವೆಂಟ್ ಮಾಡಿದಾಗೂ ಬಲ್ಬ್ ಇತ್ತಲ್ಲ, ಅವಾಗೂ ಆ ಬಲ್ಬ್ ನಡೀತಿತ್ತು. ಆದರೆ ಈಗ ನಿಕೋಲಾ ಟೆಸ್ಲಾ ಅವ್ರ ಬಲ್ಬ್ನ ಹಚ್ಚಕ್ಕೆ ಬೇಕಾದಂಥ ಎಲೆಕ್ಟ್ರಿಸಿಟಿ ಬೇಕಾದಂಥ ಅದನ್ನ ಇನ್ವೆಂಟ್ ಮಾಡ್ಯಾರ ಅಂತ ಹೇಳತ್ತಿ. ಇದು ಹೆಂಗೆ ಸಾಧ್ಯ ಅಂತ. ಇದು ಕರೆ ಹಿಂಗೆ ಐತ್ರಿ. ಯಾಕಂತಂದ್ರೆ ಥಾಮಸ್ ಆಲ್ವಾ ಎಡಿಸನ್ ಏನಿದ್ರಲ್ಲ, ಅವ್ರು ಡೈರೆಕ್ಟ್ ಕರೆಂಟ್ನ ಇನ್ವೆಂಟ್ ಮಾಡಿರ್ತಾರೆ. ಡೈರೆಕ್ಟ್ ಕರೆಂಟ್ ಅನ್ನೋದು ಬಹಳ ಹಾರ್ಮ್ಫುಲ್ ಇರ್ತೈತಿ. ಡೈರೆಕ್ಟ್ ಕರೆಂಟ್ ಏನ್ರಿಗೆ ಕೈಗದು ತಾಕ್ತು ಅಂತಂದ್ರೆ ನಾವು ಡೈರೆಕ್ಟ್ ಅಲ್ಲೇ ಎಲೆಕ್ಟ್ರಿಸಿಟಿ ಶಾಕ್ ಹೊಡೆದು ಸಾಯುವಂಥ ಚಾನ್ಸಸ್ಸು ಇರ್ತೈತಿ. ಸೊ ಈ ಎಲ್ಲ ಜಂಜಾಟನ ಬೇಡ ಅಂತ ಆಲ್ಟರ್ನೇಟಿವ್ ಕರೆಂಟ್ ನಮ್ಮ ನಿಕೋಲಾ ಟೆಸ್ಲಾ ಅವ್ರು ಇನ್ವೆಂಟ್ ಮಾಡ್ತಾರೆ. ಡೈರೆಕ್ಟ್ ಕರೆಂಟ್ದಾಗ ಇನ್ನೊಂದಿಷ್ಟು ನಂಗೆ ಗೊತ್ತಿದ್ದಂಥ ಡ್ರಾಬ್ಯಾಕ್ಸ್ ಏನಿದ್ವು ಅಂತಂತಂದ್ರೆ, ಮಷೀನ್ಸ್ ಈಗ ಫ್ಲೂಯೆಂಟಾಗಿ ಕೆಲಸ ಮಾಡ್ತಾವಲ್ಲ, ನಮ್ಮ ಕಾಲದಾಗ ಕೆಲಸ ಮಾಡುವಂಗೆ ಆವಾಗಿನ ಕಾಲದಾಗ ಫ್ಲೂಯೆಂಟಾಗಿ ಕೆಲಸ ಮಾಡ್ತಿರಂಗಿಲ್ಲ. ಸೊ ಈ ಕೆಲಸ ಮಾಡ್ಲಾರ್ದರ ಸಂಬಂಧ ಏನಾಗ್ತಿರ್ತೈತಲ್ಲ, ಫ್ಯಾಕ್ಟ್ರೀಸ್ ಎಲ್ಲ ಭಾಳ ನಡೀತಿರ್ತಾವೆ, ಇಂಡಸ್ಟ್ರಿಯಲೈಸೇಷನ್ ನಡೀತಿರ್ತೈತೆ ಇಂಗ್ಲೆಂಡ್ ಒಳಗೆ, ಭಾಳ ಪ್ರಾಬ್ಲಮ್ ಆಗ್ತಿರ್ತೈತೆ ಅವಾಗಿನ ಮಂದಿಗೆ. ಅದಕ್ಕೆ ಈ ನಿಕೋಲಾ ಟೆಸ್ಲಾ ಹೊರ ಬಂದಂಗೆ ಬಂದರು ಅಂತ ಹೇಳ್ತಾರೆ. ಸೊ ಹಿಂಗೆ ನಿಕೋಲಾ ಟೆಸ್ಲಾ ಆಲ್ಟರ್ನೇಟಿವ್ ಕರೆಂಟ್ನ ಇನ್ವೆಂಟ್ ಮಾಡ್ತಾರೆ. ಆಲ್ಟರ್ನೇಟಿವ್ ಕರೆಂಟಿಂದ ಬಲ್ಬ್ ಈಸಿಯಾಗಿ ನಡೀತಿರ್ತೈತಿ. ಸೊ ಈಗ ಏನಾಕೈತಂತಂದ್ರೆ, ಈ ನಿಕೋಲಾ ಟೆಸ್ಲಾ ಹಾಗೂ ಥಾಮಸ್ ಆಲ್ವಾ ಎಡಿಸನ್ ನಡಕ ಕ್ಲಾಶ್ ಆಕೈತಿ. ಯಾಕಂತಂದ್ರೆ ಡೈರೆಕ್ಟ್ ಕರೆಂಟ್, ಆಲ್ಟರ್ನೇಟಿಂಗ್ ಕರೆಂಟ್ ಮೋರ್ ಸೇಫರ್ ವರ್ಷನ್ ಅಂತ ಅಂದ್ಕೊಳ್ಳಿ ಎಲ್ಲರೂ ಅದ್ರ ಕಡೆನೇ ಡೈವರ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ವಾರ್ ಏನಿತ್ತು, ಈ ವಾರ್ದಾಗ ಏನೇನಾಯ್ತು ಎಂಬುದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಾಗ ತಿಳಿದುಕೊಳ್ಳೋಣ. ಸೊ ಈ ನಿಕೋಲಾ ಟೆಸ್ಲಾ ಅವರು ಆಲ್ಟರ್ನೇಟಿವ್ ಕರೆಂಟ್ನ ಇನ್ವೆನ್ಷನ್ ಮಾಡ್ತಾರೆ. ಆದರೆ ಈ ಬಲ್ಬ್ ಹಿಸ್ಟ್ರಿ ಇನ್ವೆನ್ಷನ್ ಏನೈತಲ್ಲ, ಅದರೊಳಗೆ ಅವ್ರ ಹೆಸರು ಒಂದು ಸ್ವಲ್ಪ ತಗೊಳ್ಳೋದಿಲ್ಲ. ಹಾಗೂ ಈ ಜೋಸೆಫ್ ಸ್ವ್ಯಾನ್ ಅಂತ ಇನ್ನೊಬ್ರೇನು ಸೈಂಟಿಸ್ಟ್ ಅದಾರಲ್ಲ, ಅವ್ರದ್ದು ಹೆಸರು ತೆಗೆದುಕೊಳ್ಳೋಂಗಿಲ್ಲ. ಯಾಕಂತಂದ್ರೆ ಇವ್ರು ಥಾಮಸ್ ಆಲ್ವಾ ಎಡಿಸನ್ ಏನದಾರಲ್ಲ 1800 ಅಟೆಂಪ್ಟ್ ಮಾಡಿ ಇನ್ವೆಂಟ್ ಮಾಡ್ಯಾರ ಖರೆ. ಆದರೆ ಅದರೊಳಗೆ ಫಸ್ಟ್ ಅಟೆಂಪ್ಟ್ ಮಾಡಿದಂಥ ಜೋಸೆಫ್ ಸ್ವ್ಯಾನ್ ಏನದಾರಲ್ಲ, ಅವ್ರಿಗೂ ಅಷ್ಟು ಕ್ರೆಡಿಟ್ ಸಿಗಬೇಕು, ಅವ್ರಿಗೂ ಅಷ್ಟು ಕ್ರೆಡಿಟ್ ಕೊಡಬೇಕು ಅನ್ನೋದು ನಂದೊಂದು ಒಪಿನಿಯನ್ ಐತಿ. ಸೊ ನೆಕ್ಸ್ಟ್ ಏನಾಗ್ತದಲ್ಲ, ಹಂಗಂದ್ರೆ ಈಗ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ರಿಯಲ್ ಆಗಿ ಎಲೆಕ್ಟ್ರಿಕ್ ಬಲ್ಬ್ನ ಯಾರು ಇನ್ವೆಂಟ್ ಮಾಡ್ಯಾರ? ಸೊ ಫಸ್ಟ್ ಜೋಸೆಫ್ ಸ್ವ್ಯಾನ್ ಬಂದರು. ಜೋಸೆಫ್ ಸ್ವ್ಯಾನ್ ಫಸ್ಟ್ ಟ್ರೈ ಮಾಡಿ ಕಾರ್ಬನ್ ಫಿಲಾಮೆಂಟ್ಲಿ ಒಂದು ಬಲ್ಬ್ನ ಇನ್ವೆಂಟ್ ಮಾಡಿದ್ರು. ಫ್ಲಿಕರ್ ಆಗತ್ತಿತ್ತು ಬಲ್ಬ್, ಬಟ್ ಕಂಟಿನ್ಯೂಸ್ ಆಗಿ ಅದು ಲೈಟ್ ಆಗ್ತಿರ್ಲಿಲ್ಲ. ಸೊ ಅವರು ಒಂದು ಫಸ್ಟ್ ಟ್ರಯಲ್ ಮಾಡಿದ್ರು ಅಂತ ಹೇಳ್ಬೋದು. ಪ್ರಾಕ್ಟಿಕಲ್ ಇನ್ವೆನ್ಷನ್ ಮಾಡಿದ್ರು ಥಾಮಸ್ ಆಲ್ವಾ ಎಡಿಸನ್. ಬುಕ್ಕಲ್ಲಿ ಕರೆಕ್ಟಾಗಿಯೇ ಇದೆ, ಬಟ್ ಯಾರು ಟ್ರೈ ಮಾಡಿರಂಗಿಲ್ಲಲ್ಲ ಅವ್ರ ಹೆಸರು ನಮಗೆ ಕೊಟ್ಟಿರಂಗಿಲ್ಲ. ಸೊ ಈಗ ಫಸ್ಟ್ ಥಾಮಸ್ ಆಲ್ವಾ ಎಡಿಸನ್ ಇನ್ವೆಂಟ್ ಮಾಡ್ಯಾರ ಅಂತ ಕೊಟ್ಟಾರ, ಆದ್ರೆ ತಪ್ಪು. ಫಸ್ಟ್ ಜೋಸೆಫ್ ಸ್ವ್ಯಾನಿಗೆ ಸಿಕ್ಕಿತ್ತದ. ಜೋಸೆಫ್ ಸ್ವ್ಯಾನ್ ಏನು ಮಾಡಿದ್ರಲ್ಲ, ಅದನ್ನ 1800 ಅಟೆಂಪ್ಟ್ಸ್ಗಳನ್ನು ತಗೊಂಡು ಇಂಪ್ರೂವ್ ಮಾಡಿದಂಥ ವ್ಯಕ್ತಿ ಈ ಥಾಮಸ್ ಆಲ್ವಾ ಎಡಿಸನ್. ಇದನ್ನ ನಮಗೆ ಬುಕ್ ಒಳಗೆ ಕೊಡೋಂಗಿಲ್ಲ. ಥಾಮಸ್ ಆಲ್ವಾ ಎಡಿಸನ್ ಇನ್ವೆಂಟ್ ಮಾಡಿದ್ರು, ಅವರು ಒಬ್ಬ ಗ್ರೇಟ್ ವಿಜ್ಞಾನಿ ಆಗಿದ್ರು, ಇನ್ವೆಂಟ್ ಮಾಡಿದ್ರು. ಈಗ ನಾವೆಲ್ಲ ಬಳಸಕತ್ತಿದ್ದ ಬಲ್ಬ್ನ ಕೊಟ್ಟಿದ್ರು, ಪ್ರಾಕ್ಟಿಕಲ್ ಇನ್ವೆನ್ಷನ್ ಆಗಿತ್ತು ಅವ್ರದ್ದು. ಮೂರನೇದವ್ರು ಬಂದಿದ್ದು ನಮ್ಮ ನಿಕೋಲಾ ಟೆಸ್ಲಾ. ಆ ಬಲ್ಬ್ ಉರಿಯಾಕೆ ಏನು ಬೇಕಲ್ಲ, ಆಲ್ಟರ್ನೇಟಿಂಗ್ ಕರೆಂಟ್ನ ಇನ್ವೆಂಟ್ ಮಾಡಿ ಬಲ್ಬ್ಗೆ ಹಚ್ಚಕ್ಕೆ ಆಲ್ಟರ್ನೇಟಿಂಗ್ ಕರೆಂಟ್ನ ಕೊಟ್ಟೋರು. ಸೊ ನೆಕ್ಸ್ಟ್ ಹಿಂಗೆ ಈ ಬಲ್ಬ್ ಕಾಂಟ್ರಿಬ್ಯೂಷನ್ ಒಳಗೆ ಈ 3 ಮಹಾವಿಜ್ಞಾನಿಗಳದ ಬಹಳ ದೊಡ್ಡ ರೋಲ್ ಇತ್ತು. ಆದ್ದರಿಂದ ನಾವು ಪ್ರತಿದಿನ ಈಗ ಯಾವಾಗ ಬಲ್ಬ್ ಹಚ್ತೇವಲ್ಲ, ಬಲ್ಬ್ ಹಚ್ಚಬೇಕಾದ್ರೆ ಈ 3 ಜನ ವಿಜ್ಞಾನಿಗಳ ಹೆಸರನ್ನು ನೆನಪು ಮಾಡ್ಕೊಳ್ಬೇಕು. ಯಾಕಂದರೆ ಈ 3 ಜನ ವಿಜ್ಞಾನಿಗಳು ಇದ್ದಿದ್ದಿಲ್ಲ ಅಂತಂದ್ರೆ ಈಗ ನಾವೇನು ಸಂಜಿಕ ಲೈಟ್ ಬಲ್ಬ್ ಎಲ್ಲ ಯೂಸ್ ಮಾಡತ್ತೇವಲ್ಲ, ಅದನ್ನು ನಾವು ಯೂಸ್ ಮಾಡೋಕೆ ಆಗ್ತಿರ್ಲಿಲ್ಲ. ಸೊ ಇನ್ನೊಬ್ರು ನಾವು ಈ ಮೂರು ಜನ ವಿಜ್ಞಾನಿಗಳೊಳಗೆ ನೆನೆಸ್ಕೋಬೇಕು 3 ಮಂದಿನ. ಆದರೆ ನಿಕೋಲಾ ಟೆಸ್ಲಾ ಅನ್ನುವಂಥ ವ್ಯಕ್ತಿ, ಇವರು ಅಬ್ಸಲ್ಯೂಟ್ಲಿ ಜೀನಿಯಸ್ ಪರ್ಸನ್ ಆಗಿದ್ರು. ಇವ್ರನ್ನ ಎದಕ್ಕೆ ಹೆಚ್ಚಿಗೆ ನೆನೆಸ್ಕೋಬೇಕಂತಂದ್ರೆ, ಇವತ್ತು ನಾವು ಮೊಬೈಲ್ ಯೂಸ್ ಮಾಡ್ತೇವೆ, ಕಂಪ್ಯೂಟರ್ ಯೂಸ್ ಮಾಡ್ತೇವೆ, AC ಯೂಸ್ ಮಾಡ್ತೇವೆ, TV ಯೂಸ್ ಮಾಡ್ತೇವೆ, ವಾಷಿಂಗ್ ಮಷಿನ್ ಯೂಸ್ ಮಾಡ್ತೇವೆ. ಈ ಎಲ್ಲ ಅಪ್ಲಯನ್ಸಸ್ಗೆ ಬೇಕಾದಂಥ ಆಲ್ಟರ್ನೇಟಿಂಗ್ ಕರೆಂಟ ಕೊಟ್ಟಿದ್ದು ಈ ಒಂದ ವ್ಯಕ್ತಿ. ಆದರೂ ಇವರಿಗೆ ಅದು ರೆಕಗ್ನಿಷನ್ ಸಿಗಲಿಲ್ಲ. ಯಾಕಂತಂದ್ರೆ ಅವ್ರಿಗೆ ಚೀಟ್ ಮಾಡಿದ್ದು ಈ ಥಾಮಸ್ ಆಲ್ವಾ ಎಡಿಸನ್ ಅವರ. ಅದು ಹೆಂಗೆ ಚೀಟ್ ಮಾಡಿದ್ರು, ಅವರಿಬ್ಬರ ನಡಕ್ಕೆ ವಾರ್ ಏನಾಯಿತು ಎಂಬುದನ್ನು ನೆಕ್ಸ್ಟ್ ವಿಡಿಯೋದಾಗ ತಿಳಿದುಕೊಳ್ಳೋಣ. ಸೊ ಫ್ರೆಂಡ್ಸ್, ಇದಾಗಿತ್ತು ಲೈಟ್ ಬಲ್ಬ್ನ ಯಾರ್ಯಾರು ಕಂಡು ಹಿಡಿದ್ರೆ ಅದ್ರ ಹಿಂದೆ ಏನೇನು ಕತೆ ಇತ್ತು ಅಂತ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಹಿಂಗೆ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದಾಗ ಮುಂದಿನ ಎಪಿಸೋಡ್ ಒಳಗೆ, ಮುಂದಿನ ವಿಡಿಯೋದೊಳಗೆ ಭೇಟಿ ಮಾಡೋಣ. ಅದರೊಳಗೆ ನಾವು ಈ ಥಾಮಸ್ ಆಲ್ವಾ ಎಡಿಸನ್ ಹಾಗೂ ನಮ್ಮ ನಿಕೋಲಾ ಟೆಸ್ಲಾರವ್ರ ನಡುವೆ ವಾರ್ ಏನಿತ್ತು, ಈ ವಾರ್ ಹೇಗೆ ಸ್ಟಾರ್ಟ್ ಆಯಿತು, ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದವು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಮುಂದಿನ ವಿಡಿಯೋದಾಗಿ ಭೇಟಿಯಾಗೋಣ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋವನ್ನು ಕಡೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಈ ವಿಡಿಯೋದನ್ನು
ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಈ ವಿಡಿಯೋನ ನೋಡಿದ ನಂತರ ನಿಮಗೆ ಈ ಇನ್ವೆನ್ಷನ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ನನಗೆ ಹಂಚ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಈ ವಿಡಿಯೋವನ್ನು ಕಡೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಈ ವಿಡಿಯೋ ನೋಡಿದ ನಂತರ ನಿಮ್ಮ ತಲೆಯಲ್ಲಿ ಏನು ಥಾಟ್ ಬಂತು ಈ ಇನ್ವೆನ್ಷನ್ಸ್ ಬಗ್ಗೆ, ಹೀಗಿರಬೇಕು ಹೀಗಿರಬಾರ್ದಾಗಿತ್ತು ಅಂತ ಒಂದು ಸ್ವಲ್ಪ ಕಾನ್ಸ್ಪಿರಸಿ ಥಿಯರೀಸ್ಗಳು, ಒಂದು ಸ್ವಲ್ಪ ಥಾಟ್ಸ್ಗಳು, ಕ್ವಶನ್ಸ್ಗಳು ಬಂದಿರುತ್ತಲ್ಲ, ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ನಾನು ಎಲ್ಲದನ್ನು ರಿಪ್ಲೈ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸೊ ಇದೇ ಥರದ ನೆಕ್ಸ್ಟ್ ವಿಡಿಯೋಲ್ಲಿ ನಾವು ಭೇಟಿ ಆಗೋಣ. ಸೊ ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ.